Welcome to Ganakaloka YouTube channel. Today in this video I am going to explain you about the program number 4, Computer Science Lab program number 4. PUC second year ನಲ್ಲಿ ಬರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ ನಂಬರ್ 4 ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಪ್ರೋಗ್ರಾಮ್ ಅಲ್ಲಿ ಏನಿದೆಪ್ಪ ಅಂದ್ರೆ it is a Python program to create a text file and to read a text file, display the number of vowels, consonants, uppercase and lowercase characters in the file. ಅಂದ್ರೆ ನಾವೇನ್ ಮಾಡಬೇಕು, ಒಂದು ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡಬೇಕು. ಆ ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡಿ ಅದರಲ್ಲಿ ಓವೆಲ್ಸ್ ಎಷ್ಟಿದಾವೆ, ಕಾನ್ಸೋನೆಂಟ್ಸ್ ಎಷ್ಟಿದಾವೆ, ಅಪ್ಪರ್ ಕೇಸ್ ಲೆಟರ್ಸ್ ಮತ್ತೆ ಲೋಯರ್ ಕೇಸ್ ಲೆಟರ್ಸ್ ಎಷ್ಟಿದಾವೆ ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು. ಈಗ ಮೊದಲಿಗೆ ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಅಪ್ ಟು 3 ಪ್ರೋಗ್ರಾಮ್ಸ್ ನ ನೋಡಿದೀವಿ. ಅದರಲ್ಲಿ ಬೇರೆ ಬೇರೆ ರೀತಿ ಬಂದಿತ್ತು. ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡೋದಿದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟಿಗೆ ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡ್ತೀವಿ. ಸೊ ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆ ಈ ಪ್ರೋಗ್ರಾಮ್ ಅಲ್ಲಿ ನಾವು ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡ್ತೀವಿ ಅಂದ್ರೆ ಅಲ್ಲಿ ಓವೆಲ್ಸ್, ಕಾನ್ಸನೆಂಟ್ಸ್, ಅಪ್ಪರ್ ಕೇಸ್ ಲೆಟರ್ಸ್, ಲೋಯರ್ ಕೇಸ್ ಲೆಟರ್ಸ್ ಯಾವ ಇದಾವೆ ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಫಸ್ಟಿಗೆ ಒಂದು ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡಿದಾಗ ನಮಗೆ A to Z ಕ್ಯಾರೆಕ್ಟರ್ಸ್ ಇರ್ತವೆ. ಅಂದ್ರೆ ಯಾವುದೇ ಒಂದು ನಾವು ಸ್ಟ್ರಿಂಗ್ ನ ಕೊಟ್ಟಾಗ, ಸೆಂಟೆನ್ಸ್ ನ ಕೊಟ್ಟಾಗ ಅದರಲ್ಲಿ ಏನಿರ್ತವೆ, ಅಪ್ಪರ್ ಕೇಸ್ ಲೆಟರ್ಸ್ ಬರ್ಬೋದು, ಲೋಯರ್ ಕೇಸ್ ಲೆಟರ್ಸ್ ಬರ್ಬೋದು, ಮತ್ತೆ ಅದೇ ರೀತಿ ಓವೆಲ್ಸ್ ಬರ್ಬೋದು, ಕಾನ್ಸನೆಂಟ್ಸ್ ಬರ್ಬೋದು. ಈ ನಮಗೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ A to Z ವರ್ಗು ಅಂದ್ರೆ ನಮಗೆ ಟೋಟಲ್ 26 ಲೆಟರ್ಸ್ ಇದಾವೆ. ಆ 26 ಲೆಟರ್ಸ್ ಅಲ್ಲಿ ನಮಗೆ 5 ಓವೆಲ್ಸ್ ಇದಾವೆ, AEIOU ಅಂತ. ಸೊ ಫಸ್ಟಿಗೆ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಫಂಕ್ಷನ್ ನೇಮ್ ನ ಡಿಫೈನ್ ಮಾಡಬೇಕು. ಸೊ ಫಂಕ್ಷನ್ ನೇಮ್ ನ ಡಿಫೈನ್ ಮಾಡ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, DEF ಅನ್ನೋ ಕೀವರ್ಡ್ ನ ಬರಿತೀವಿ. DEF ಆದ್ಮೇಲೆ ಒಂದು ಫೈಲ್ ನೇಮ್ ನ ಬರಿತೀವಿ. ಫೈಲ್ ನೇಮ್ ನ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಕೌಂಟ್ ಮಾಡೋದ್ರಿಂದ, ಅಂದ್ರೆ ನಂಬರ್ ಆಫ್ ಓವೆಲ್ಸ್, ಕಾನ್ಸನೆಂಟ್ಸ್ ಕೌಂಟ್ ಮಾಡೋದ್ರಿಂದ ನಾನು ಜಸ್ಟ್ ಕೌಂಟ್ ಅಂತ ಒಂದು ಫಂಕ್ಷನ್ ನೇಮ್ ನ ಬರಿತೀನಿ. ನೆಕ್ಸ್ಟ್ ಅದಾದ್ಮೇಲೆ ಫಂಕ್ಷನ್ ನೇಮ್ ಒಳಗಡೆ ಆರ್ಗ್ಯುಮೆಂಟ್ಸ್ ನಾವು ಕೊಡ್ತಿದ್ವಲ್ಲ, ಇಲ್ಲಿ ಆರ್ಗ್ಯುಮೆಂಟ್ಸ್ ಬದಲಾಗಿ ನಾವೇನ್ ಮಾಡ್ಬೇಕು, ಫೈಲ್ ನೇಮ್ ಅಂತ ಕೊಡ್ತೀವಿ. ಈ ಫೈಲ್ ನೇಮ್ ಯಾಕೆ ಕೊಡ್ತೀವಿ ಅಂದ್ರೆ ಪ್ರೋಗ್ರಾಮ್ ಕೊಟ್ಟಿರೋದವರು ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಫೈಲ್ ನೇಮ್ ನ ನಾವು ಫೈಲ್ ಅಂತ ಬರ್ದು ನೇಮ್ ಅಂದ್ರೆ ಯಾವ ರೀತಿ ಬೇಕಾದ್ರೂ ಬರೀಬಹುದು. ನಾನು ಜಸ್ಟ್ ಏನ್ ಮಾಡಿದೀನಿ, ಫೈಲ್ ಬರ್ದು ಅಂಡರ್ಸ್ಕೋರ್ ಬರ್ದು ನೇಮ್ ಅಂತ ಬರ್ದಿದ್ದೀನಿ. ಇಲ್ಲಿ ಏನ್ ಮಾಡಿದೆ, ಜಸ್ಟ್ ನಾನು ಒಂದು ಫಂಕ್ಷನ್ ನ ಡಿಕ್ಲೇರ್ ಮಾಡಿದೆ. ಆ ಫಂಕ್ಷನ್ ಒಳಗಡೆ ಆರ್ಗ್ಯುಮೆಂಟ್ ಆಗಿ ನಾನು ಫೈಲ್ ನೇಮ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಯಾವಾಗ್ಲೂ ನಾವು DF ಅನ್ನೋ ಕೀವರ್ಡ್ ನ ಯೂಸ್ ಮಾಡಿದಾಗ, ಫಂಕ್ಷನ್ ನ ಡಿಕ್ಲೇರ್ ಮಾಡಿದಾಗ ನಾವಿಲ್ಲಿ ಕೋಲನ್ ನ ಬರಿಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಓವೆಲ್ಸ್ ಯಾವ ಇದಾವೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕು. ಯಾಕೆ ಓವೆಲ್ಸ್ ಮೆನ್ಷನ್ ಮಾಡ್ಬೇಕಂದ್ರೆ 26 ಲೆಟರ್ಸ್ ಅಲ್ಲಿ ನಮಗೆ ಬರೋದು 5 ಓವೆಲ್ಸ್. ಆ 5 ಓವೆಲ್ಸ್ ಯಾವ ಇದಾವೆ ಅನ್ನೋದನ್ನ ನಾವು ಫಸ್ಟ್ ಇನಿಷಿಯಲೈಸ್ ಮಾಡಬೇಕು. ಓವೆಲ್ಸ್ ಅಂತ ತಗೊಂತೀನಿ. ಓವೆಲ್ಸ್ ಇಸ್ ಈಕ್ವಲ್ ಟು ಯಾವ ಇದಾವೆ ಅಂತ ಓವೆಲ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ನಾನು ಅವನ್ನ ಮೆನ್ಷನ್ ಮಾಡ್ತೀನಿ. ಡೈರೆಕ್ಟ್ ಹಂಗೆ ಕಂಟಿನ್ಯೂಸ್ ಆಗಿ ಮೆನ್ಷನ್ ಮಾಡಬಹುದು. AEIOU ಇವು ನಮಗೆ ಓವೆಲ್ಸ್. ಅದೇ ರೀತಿಯಾಗಿ ಇದು ಸ್ಮಾಲ್ ಲೆಟರ್ಸ್ ಅಲ್ಲಿ ಬಂತು ಅಂದ್ರೆ ಲೋಯರ್ ಕೇಸ್ ಲೆಟರ್ಸ್ ಅಲ್ಲಿ ಬಂತು. ಅಪ್ಪರ್ ಕೇಸ್ ಲೆಟರ್ಸ್ ಅಲ್ಲೂ ಕೂಡ ನಾವು ಏನ್ ಮಾಡ್ಬೇಕು, ಓವೆಲ್ಸ್ ನ ಮೆನ್ಷನ್ ಮಾಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತೈತೆ, ಪೈಥಾನ್ ಅನ್ನೋದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂದ್ರೆ ಬೋತ್ ಅಪ್ಪರ್ ಕೇಸ್ ಲೆಟರ್ಸ್ ಅಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫರೆಂಟ್ ಇನ್ ಮೀನಿಂಗ್. ಅಂದ್ರೆ ನಮಗೆ ಎರಡು ಡಿಫರೆಂಟ್ ಬರ್ತವೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಓವೆಲ್ಸ್ ನ ಫಸ್ಟ್ ಸ್ಮಾಲ್ ಲೆಟರ್ಸ್ ಮತ್ತೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಇವು ನಮಗಿರೋ ಓವೆಲ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಓವೆಲ್ಸ್ ಕೌಂಟ್ ಅಂದ್ರೆ ನಾನು VC ಅಂತ ತಗೋತೀನಿ. VC ಅಂದ್ರೆ ಓವೆಲ್ಸ್ ಕೌಂಟ್. ಓವೆಲ್ಸ್ ಕೌಂಟ್ ಫಸ್ಟ್ ಗೆ ಇನಿಷಿಯಲೈಸೇಷನ್ ನಾನು 0 ಅಂತ ಮಾಡ್ತೀನಿ. ಅಂದ್ರೆ ಎಲ್ಲಾನು ಈಗ ನಾವು ಏನೇನ್ ಡಿಸ್ಪ್ಲೇ ಮಾಡಕ್ ಹೋಗ್ತೀವಲ್ಲ, ಓವೆಲ್ಸ್ ಆಗಿರ್ಬೋದು, ಕಾನ್ಸೋನೆಂಟ್ಸ್ ಆಗಿರ್ಬೋದು, ಅಪ್ಪರ್ ಕೇಸ್ ಲೆಟರ್ಸ್, ಲೋಯರ್ ಕೇಸ್ ಲೆಟರ್ಸ್, ಫಸ್ಟ್ ಗೆ ಯಾವುದೇ ಸೆಂಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಅದರಲ್ಲಿ ಏನಿರ್ತವೆ, ಎಲ್ಲ 0 ಇರ್ತವೆ. ಅಂದ್ರೆ ಇನಿಷಿಯಲೈಸೇಷನ್ ಯಾವಾಗಲೂ ನಾವು 0ಗೆ ಮಾಡಬೇಕು. VC ಇಸ್ ಈಕ್ವಲ್ ಟು 0. VC ಅಂದ್ರೆ ಓವೆಲ್ಸ್ ಕೌಂಟ್ ಅಂತ. ಅದೇ ರೀತಿಯಾಗಿ CC ಅಂದ್ರೆ ನಾನು ಕಾನ್ಸೋನೆಂಟ್ಸ್ ಕೌಂಟ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ನೆಕ್ಸ್ಟ್ ಅದೇ ರೀತಿ UC ಅಂದ್ರೆ ಅಪ್ಪರ್ ಕೇಸ್ ಕೌಂಟ್, ಅಪ್ಪರ್ ಕೇಸ್ ಲೆಟರ್ಸ್ ಎಷ್ಟಿದಾವೆ ಅಂತ ತೊಗೊಳಕ್ಕೆ 0 ತಗೊಳ್ತೀನಿ. ನೆಕ್ಸ್ಟ್ ಅದೇ ರೀತಿ ಲೋಯರ್ ಕೇಸ್ ಲೆಟರ್ಸ್, ಲೋಯರ್ ಕೇಸ್ ಕೌಂಟ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ಇವಾಗ ಏನಾಯ್ತು, ಎಲ್ಲಾನು ನಾವೇನೇನ್ ಡಿಸ್ಪ್ಲೇ ಮಾಡಬೇಕು ಅಥವಾ ಏನೇನ್ ಕೌಂಟ್ ಮಾಡಬೇಕು ಅವೆಲ್ಲವನ್ನು 0ಗೆ ಇನಿಷಿಯಲೈಸೇಷನ್ ಮಾಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಫೈಲ್ ನ ರೀಡ್ ಮಾಡಬೇಕು ಅಥವಾ ಫೈಲ್ ನ ಓಪನ್ ಮಾಡಬೇಕು. ಫಸ್ಟ್ ಆ ಫೈಲ್ ನ ಓಪನ್ ಮಾಡಿ
ರೀಡ್ ಕೊಡ್ಬೇಕು. ಹೆಂಗಪ್ಪ ಅಂದ್ರೆ ವಿತ್ ಅಂತೇಳಿ ಇಲ್ಲಿ ಪೈಥಾನ್ ಅಲ್ಲಿ ನಾವೇನ್ ಬರಿತೀವಿ ಅಂದ್ರೆ ವಿತ್ ಅಂತ ಕೀವರ್ಡ್ ಬರಿತೀವಿ. ಈ ವಿತ್ ಕೀವರ್ಡ್ ಆದ್ಮೇಲೆ ಓಪನ್ ಅಂತೇಳಿ ಬರಿತೀವಿ. ಓಪನ್ ಅನ್ನೋದು ಏನ್ ಮಾಡುತ್ತೆ, ಫೈಲ್ ನೇಮ್ ನ ಅಥವಾ ಫೈಲ್ ನ ಓಪನ್ ಮಾಡುತ್ತೆ. ಸೊ ನಾವು ಮೇಲ್ಗಡೆ ಇದರಲ್ಲಿ ಯಾವ್ದ್ರಲ್ಲಿ ಫಂಕ್ಷನ್ ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಏನ್ ತಗೊಂಡಿದ್ವೋ ಆರ್ಗ್ಯುಮೆಂಟ್ ಅಲ್ಲಿ ತಗೊಂಡಿದ್ನ ನಾವೇನ್ ಮಾಡ್ತೀವಿ, ಆರ್ಗ್ಯುಮೆಂಟ್ ನಲ್ಲಿ ತಗೊಂಡಿರೋದನ್ನ ನಾವೇನ್ ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ ಫೈಲ್ ನೇಮ್. ಫೈಲ್ ಅಂಡರ್ಸ್ಕೋರ್ ನೇಮ್ ಅಂದ್ರೆ ನಾವಿಲ್ಲಿ ಏನು ತಗೊಂಡಿರ್ತೀವೋ ಫೈಲ್ ನೇಮು ಅದೇ ಫೈಲ್ ನೇಮ್ ಅಂದ್ರೆ ಕೀವರ್ಡ್ ಅದು ಆರ್ಗ್ಯುಮೆಂಟ್ ನೇಮ್ ನ ಬರಿತೀವಿ. ವಿತ್ ಓಪನ್ ಫೈಲ್ ನೇಮ್ ಅಂತ ಬರೆದು ಕಮ ಹಾಕಿ ನೆಕ್ಸ್ಟ್ ಡಬಲ್ ಕೋಟ್ಸ್ ಅಲ್ಲಿ ಆರ್ ಅಂತೇಳಿ ಬರಿತೀವಿ. ಆರ್ ಅಂದ್ರೆ ರೀಡ್ ಮೋಡ್ ಅಂತ ಅರ್ಥ. ಫಸ್ಟ್ ನಾವೇನ್ ಮಾಡ್ತೀವಿ, ವಿತ್ ಅಂತ ಬರೆದು ಕೀವರ್ಡ್ ಓಪನ್ ಅಂತ ಬರ್ತೀವಿ, ಫೈಲ್ ನೇಮ್ ನ ಓಪನ್ ಮಾಡ್ತೀವಿ. ಫೈಲ್ ನೇಮ್ ನ ಓಪನ್ ಮಾಡಿ ರೀಡ್ ಮೋಡ್ ಗೆ ಬರಿತೀವಿ. ರೀಡ್ ಮೋಡ್ ಗೆ ಬರೆದು ಆಸ್ ಫೈಲ್ ಅಂತ ಬರಿತೀವಿ. ಇದು ಫಾರ್ಮ್ಯಾಟ್ ಬರೆಯೋ ರೀತಿ. ಅಂದ್ರೆ ನಾವು ನೆಕ್ಸ್ಟ್ ಫೈಲ್ ನ ಓಪನ್ ಮಾಡಿ ರೀಡ್ ಮಾಡೋ ರೀತಿ. ಸೊ ನೆಕ್ಸ್ಟ್ ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಕೋಲನ್ ನ ಬರಿಬೇಕು. ನೆಕ್ಸ್ಟ್ ಅದಾದ್ಮೇಲೆ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಫೈಲ್ ಡಾಟ್ ರೀಡ್ ಅಂದ್ರೆ ನಾವು ಏನ್ ಟೆಕ್ಸ್ಟ್ ನ ಕೊಡ್ತೀವೋ, ಯಾವ ಸೆಂಟೆನ್ಸ್ ನ ಕೊಡ್ತೀವೋ ಆ ಸೆಂಟೆನ್ಸ್ ನ ಏನ್ ಮಾಡಬೇಕು, ಫೈಲ್ ಡಾಟ್ ರೀಡ್ ಅಂತ ಕೊಟ್ರೆ ಅದು ರೀಡ್ ಆಗುತ್ತೆ. ಸೊ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಫೈಲ್ ಡಾಟ್ ರೀಡ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಾರ್ ಲೂಪ್ ನ ತಗೊಂತೀನಿ, ಫುಲ್ ಲೂಪಿಂಗ್ ಯಾಕೆ ತಗೊಳ್ತೀನಿ ಅಂದ್ರೆ ಸೆಂಟೆನ್ಸ್ ಅಲ್ಲಿ ನಾವು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಕೊಟ್ಟಿರ್ತೀವಿ, ಸ್ಟ್ರಿಂಗ್ ನ ಕೊಟ್ಟಿರ್ತೀವಿ. ಸ್ಟ್ರಿಂಗ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ತೀವಿ, ರೀಡ್ ಮಾಡೋದ್ರಿಂದ ಅಥವಾ ಕೌಂಟ್ ಮಾಡೋದ್ರಿಂದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಕೌಂಟ್ ಮಾಡೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ ನ ತಗೊಳ್ತೀವಿ. ಸೊ ಇಲ್ಲಿ ಫಾರ್ ಅಂತ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ, ಫಾರ್ ಕ್ಯಾರೆಕ್ಟರ್ ಅಂತ ಅರ್ಥ. ಕ್ಯಾರ್ ಅಂದ್ರೆ ಇನ್ ಟೆಕ್ಸ್ಟ್ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನಾವೇನ್ ಮಾಡ್ಬೇಕು, ರೀಡ್ ಮಾಡ್ತಾ ಹೋಗ್ತೀವಿ ಅಂತ ಅರ್ಥ. ಫಾರ್ ಕ್ಯಾರ್ ಇನ್ ಟೆಕ್ಸ್ಟ್ ಅಂತ ಬರೆದು ಇಲ್ಲಿ ಕೋಲನ್ನ ಬರಿತೀವಿ. ಅಂದ್ರೆ ಟೆಕ್ಸ್ಟ್ ಏನ್ ಕೊಟ್ಟಿರ್ತೀವಲ್ಲ ಆ ಟೆಕ್ಸ್ಟ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನಾವೇನ್ ಮಾಡ್ಕೊಂತ ಹೋಗ್ತೀವಿ, ಚೆಕ್ ಮಾಡ್ಕೊಂತ ಹೋಗ್ತೀವಿ, ರೀಡ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಫಾರ್ ಕ್ಯಾರ್ ಇನ್ ಟೆಕ್ಸ್ಟ್ ಅಂತ ಬರೆದು ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಫ್ ಕಂಡೀಷನ್ ನ ಬರಿತೀವಿ. ಇಫ್ ಕ್ಯಾರ್ ಡಾಟ್ ಈಸ್ ಆಲ್ಫಾ ಅಂತ ಫಂಕ್ಷನ್ ನ ಬರಿತೀವಿ. ಇಫ್ ಕ್ಯಾರ್ ಡಾಟ್ ಈಸ್ ಆಲ್ಫಾ ಫಂಕ್ಷನ್ ನ ಬರೆದು ಕೋಲನ್ ನ ಬರಿತೀವಿ. ಇದನ್ನ ಯಾಕೆ ಬರಿತೀವಪ್ಪ ಅಂದ್ರೆ ಇಲ್ಲಿ ನಾವು ಕ್ಯಾರೆಕ್ಟರ್ಸ್ ಅಂದ್ರೆ ಯಾವ ಕ್ಯಾರೆಕ್ಟರ್ಸ್ ಬಂದ್ರೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಲ್ಫಾ ಕ್ಯಾರೆಕ್ಟರ್ಸ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಡಿಜಿಟ್ಸ್ ಕೊಟ್ವಿ ಅಂತ ಅನ್ಕೊಳ್ರಿ, ಡಿಜಿಟ್ಸ್ ಕೊಟ್ರೆ ಅದು ಕೌಂಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡ್ತಿದೀವಿ, ಓನ್ಲಿ ನಂಬರ್ ಆಫ್ ವೋವೆಲ್ಸ್, ನಂಬರ್ ಆಫ್ ಕಾನ್ಸೋನೆಂಟ್ಸ್, ಅಪ್ಪರ್ ಕೇಸ್ ಲೆಟರ್ಸ್, ಲೋಯರ್ ಕೇಸ್ ಲೆಟರ್ಸ್ ಮಾತ್ರ ಡಿಸ್ಪ್ಲೇ ಮಾಡ್ತಿರೋದ್ರಿಂದ ನಾವು ಯಾವುದೇ ರೀತಿ ಡಿಜಿಟ್ಸ್ ನ ಕೊಡಂಗಿಲ್ಲ. ಹಂಗಾಗಿ ಇಲ್ಲಿ ಏನ್ ಮಾಡ್ತೀವಿ, ಫಾರ್ ಕ್ಯಾರ್ ಇನ್ ಟೆಕ್ಸ್ಟ್ ಇಫ್ ಕ್ಯಾರ್ ಈಸ್ ಆಲ್ಫಾ ಅಂದ್ರೆ ಅದು ಆಲ್ಫಾಬೆಟ್ ಆಗಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅದು ಚೆಕ್ ಮಾಡ್ಬೇಕು ಯಾವ್ದನ್ನ, ಇಫ್ ಕ್ಯಾರ್ ಇನ್ ಓವೆಲ್ಸ್, ಇಫ್ ಕ್ಯಾರ್ ಇನ್ ಓವೆಲ್ಸ್ ಅಂದ್ರೆ ನಾವು ಓವೆಲ್ಸ್ ನ ಏನ್ ಮೆನ್ಷನ್ ಮಾಡಿರ್ತೀವಲ್ಲ ಇಲ್ಲಿ ಓವೆಲ್ಸ್ ಎ ಇ ಐ ಓ ಯು ಅಂತೇಳಿ ಆ ಓವೆಲ್ಸ್ ಆಗಿದ್ರೆ, ಇಫ್ ಕ್ಯಾರ್ ಇನ್ ಓವೆಲ್ಸ್ ಆ ಓವೆಲ್ಸ್ ಆಗಿದ್ರೆ ಅದೇನ್ ಮಾಡ್ಬೇಕು, ಇಫ್ ಕ್ಯಾರ್ ಇನ್ ಓವೆಲ್ಸ್ ವಿ ಸಿ ಅಂದ್ರೆ ಓವೆಲ್ಸ್ ಕೌಂಟ್ ಈಸ್ ಈಕ್ವಲ್ ಟು ಓವೆಲ್ಸ್ ಕೌಂಟ್ ಪ್ಲಸ್ 1 ಅಂತೇಳಿ ಕೌಂಟ್ ಮಾಡ್ಬೇಕು. ಅಂದ್ರೆ ನಾವು ಕ್ಯಾರೆಕ್ಟರ್ ನ ರೀಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನಾದ್ರೂ ಓವೆಲ್ ಬಂದ್ರೆ ವಿ ಸಿ ಇಸ್ ಈಕ್ವಲ್ ಟು ವಿ ಸಿ ಪ್ಲಸ್ 1. ವಿ ಸಿ ಅಂದ್ರೆ ನಿಮ್ಗೆ ಗೊತ್ತಿದೆ ಓವೆಲ್ಸ್ ಕೌಂಟ್ ಅಂತ. ಫಸ್ಟ್ ವಿ ಸಿ ಏನಿರ್ತದೆ 0 ಇರ್ತದೆ. ಒಂದೇನಾದ್ರೂ ಆ ಕ್ಯಾರೆಕ್ಟರ್ ಓವೆಲ್ ಬಂತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅದು ಕೌಂಟ್ ಜಾಸ್ತಿ ಅಂದ್ರೆ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಈ ತರ ನಾವು ಪ್ರತಿಯೊಂದನ್ನು ನಾವೇನ್ ಮಾಡ್ಕೊಂತ ಹೋಗ್ತೀವಿ, ಚೆಕ್ ಮಾಡ್ಕೊಂತ ಹೋಗ್ತೀವಿ. ಈಗ ಏನಾಯ್ತು, ಓವೆಲ್ಸ್ ಕೌಂಟ್ ನ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಎಲ್ಸ್ ಅಂದ್ರೆ ಇದಲ್ಲ ಅಂದ್ರೆ, ಓವೆಲ್ಸ್ ಅಲ್ಲ ಅಂದ್ರೆ ಏನಾಗಿರುತ್ತೆ, ಬಿಟ್ರೆ ನಮಗೆ ಅದು ಕಾನ್ಸೋನೆಂಟ್ ಆಗಿರುತ್ತೆ. ಸೊ ಎಲ್ಸ್ ಪಾರ್ಟ್ ಅಲ್ಲಿ ನಾವೇನ್ ಬರ್ತೀವಿ, ಸಿ ಸಿ ಮೀನ್ಸ್ ಕಾನ್ಸೋನೆಂಟ್ ಕೌಂಟ್ ಇಸ್ ಈಕ್ವಲ್ ಟು ಕಾನ್ಸೋನೆಂಟ್ ಕೌಂಟ್ ಪ್ಲಸ್ 1 ಅಂತೇಳಿ ಬರಿತೀವಿ. ಇಲ್ಲಿ ಫಸ್ಟಿಗೆ ಓವೆಲ್ಸ್ ನ ಚೆಕ್ ಮಾಡಿದ್ವಿ, ಓವೆಲ್ಸ್ ಅಲ್ಲ ಅಂದ್ರೆ ಅದೇನಾಗಿರುತ್ತೆ, ಕಾನ್ಸೋನೆಂಟ್ ಆಗಿರುತ್ತೆ. ಆ ಕಾನ್ಸೋನೆಂಟ್ ನ ಬರೆದ್ವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಏನ್ ಚೆಕ್ ಮಾಡ್ತೀವಪ್ಪ ಅಂದ್ರೆ ಇಫ್, ಈಗ ಅಪ್ಪರ್ ಕೇಸ್ ಲೆಟರ್ಸ್ಗೂ ಲೋವರ್ ಕೇಸ್ ಲೆಟರ್ಸ್ಗೂ ಮಾಡಬೇಕು. ಇಫ್ ಕ್ಯಾರ್ ಡಾಟ್ ಈಸ್ ಅಪ್ಪರ್
ಇವೆಲ್ಲ ನಾವೇನು ಯೂಸ್ ಮಾಡ್ತಿದ್ವಲ್ಲ ಇವು ಕ್ಯಾರೆಕ್ಟರ್ ಫಂಕ್ಷನ್. ಈಸ್ ಆಲ್ಫಾ ಆಗಿರ್ಬೋದು, ಈಸ್ ಅಪ್ಪರ್ ಫಂಕ್ಷನ್ ಆಗಿರ್ಬೋದು, ಈಸ್ ಲೋಯರ್ ಫಂಕ್ಷನ್ ಅಂತ ಬರುತ್ತೆ ಅದಾಗಿರ್ಬೋದು. ಇವೆಲ್ಲವೂ ನಮಗೆ ಕ್ಯಾರೆಕ್ಟರ್ ಫಂಕ್ಷನ್, ಪೈಥಾನ್ ಕ್ಯಾರೆಕ್ಟರ್ ಫಂಕ್ಷನ್ ಅಲ್ಲಿ ಬರ್ತವೆ. ಕ್ಯಾರ್ ಡಾಟ್ ಈಸ್ ಅಪ್ಪರ್ ಫಂಕ್ಷನ್ ಅಂತ ಬರೆದು ಇಲ್ಲಿ ನಾವೇನ್ ಮಾಡ್ತೀವಿ, ಕೋಲನ್ನ ಬರಿತೀವಿ. ಕೋಲನ್ನ ಆದ್ಮೇಲೆ ನೆಕ್ಸ್ಟ್ ಇದೇನಾಗುತ್ತೆ, ಅಪ್ಪರ್ ಕೇಸ್ ಆಗಿದ್ರೆ ಯು ಸಿ ಅಪ್ಪರ್ ಕೇಸ್ ಕೌಂಟ್ ಇಸ್ ಈಕ್ವಲ್ ಟು ಯು ಸಿ ಪ್ಲಸ್ 1, ಅಂದ್ರೆ ಅದು ಅಪ್ಪರ್ ಕೇಸ್ ಆಗಿದ್ರೆ ಅಪ್ಪರ್ ಕೇಸ್ ನ ಇನ್ಕ್ರಿಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಅಲ್ಲಪ್ಪ ಅದು ಅಪ್ಪರ್ ಕೇಸ್ ಆಗಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಎಲ್ ಇಫ್ ಅಂತ ಬರಿತೀವಿ. ಎಲ್ ಇಫ್ ಕ್ಯಾರ್ ಡಾಟ್ ಈಸ್ ಲೋಯರ್ ಫಂಕ್ಷನ್, ಕ್ಯಾರ್ ಡಾಟ್ ಈಸ್ ಲೋಯರ್ ಫಂಕ್ಷನ್ ಕೋಲನ್ನ ಬರೆದು ಲೋಯರ್ ಕೇಸ್ ಲೆಟರ್ಸ್ ಅಂದ್ರೆ ಅಲ್ಲೇನಿರುತ್ತೆ ಎಲ್ ಸಿ. ಎಲ್ ಸಿ ಮೀನ್ಸ್ ಲೋವರ್ ಕೇಸ್ ಕೌಂಟ್ ಇಸ್ ಈಕ್ವಲ್ ಟು ಎಲ್ ಸಿ ಪ್ಲಸ್ 1. ಎಲ್ ಸಿ ಪ್ಲಸ್ 1 ಅಂದ್ರೆ ಇಲ್ಲಿ ಲೋಯರ್ ಕೇಸ್ ಲೆಟರ್ಸ್ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇವಾಗ ಏನಾಯ್ತು, ನಾವು ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಟೆಕ್ಸ್ಟ್ ಫೈಲ್ ನ ರೀಡ್ ಮಾಡಿದ್ವಿ. ಟೆಕ್ಸ್ಟ್ ನ ರೀಡ್ ಮಾಡಿ ಅದರಲ್ಲಿ ಓವೆಲ್ಸು, ಕಾನ್ಸನೆಂಟ್ಸು, ಅಪ್ಪರ್ ಕೇಸ್ ಲೆಟರ್ಸು, ಲೋಯರ್ ಕೇಸ್ ಲೆಟರ್ಸು ಯಾವ್ಯಾವ ಬರ್ತವೆ ಅನ್ನೋದನ್ನ ನಾವು ಏನ್ ಮಾಡಿದ್ವಿ, ಕೌಂಟ್ ಮಾಡಿದ್ವಿ ಅಥವಾ ಕಂಡಿಡಿದ್ವಿ, ಫೈಂಡ್ ಮಾಡಿದ್ವಿ. ಸೊ ಇದನ್ನ ಏನ್ ಮಾಡ್ಬೇಕು, ನಾವೀಗ ಪ್ರಿಂಟ್ ಮಾಡಬೇಕು. ಈ ಪ್ರಿಂಟ್ ಮಾಡ್ಬೇಕಂದ್ರೆ ನಾವು ಜಸ್ಟ್ ಪ್ರಿಂಟ್ ಫಂಕ್ಷನ್ ಬರೀಬೇಕು. ಈ ಪ್ರಿಂಟ್ ಫಂಕ್ಷನ್ ಎಲ್ಲಿ ಬರೀಬೇಕಪ್ಪ ಅಂದ್ರೆ, ನೀವು ಕರ್ಸರ್ನ ಎಂಟರ್ ಹೊಡೆದ ತಕ್ಷಣ ಎಲ್ ಸಿ ಕೆಳಗಡೆ ಬರುತ್ತೆ, ಬಟ್ ಇಲ್ಲಿ ನಾವು ಬರೆದ್ರೆ ಎರರ್ ಬರುತ್ತೆ. ಸೊ ಇಲ್ಲಿ ಏನು ವಿತ್ ಫಾರು ಈ ಫಾರ್ಮೆಟ್ ಅಲ್ಲಿ ಅಥವಾ ಇಲ್ಲಿ ಏನ್ ಬರ್ದಿರ್ತೀರಲ್ಲ ಈ ಲೈನ್ ಕೆಳಗಡೆ ಬರೀಬೇಕು, ಇಲ್ಲ ಅಂದ್ರೆ ಇಂಡೆಂಟೇಶನ್ ಏನಾದ್ರು ಬರುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಜಸ್ಟ್ ಪ್ರಿಂಟ್ ಫಂಕ್ಷನ್ ನ ಬರಿತೀನಿ. ಪ್ರಿಂಟ್ ಬರೆದು ಓವಲ್ಸ್ is equal to ಡಬಲ್ ಕೋಟ್ಸ್ ಕ್ಲೋಸ್ ಅಂದ್ರೆ ಪ್ರಿಂಟ್ ಫಂಕ್ಷನ್ ಬರಿತಾ ಇದೀನಿ ವಿ ಸಿ. ಇದೇನಾಗುತ್ತೆ, ಓವೆಲ್ಸ್ ಎಷ್ಟಿರುತ್ತೋ ನಮ್ಮ ಕೊಟ್ಟಿರೋ ಟೆಕ್ಸ್ಟ್ ಅಲ್ಲಿ ಅದನ್ನ ಪ್ರಿಂಟ್ ಮಾಡುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನ್ ಮಾಡಬೇಕು, ಪ್ರಿಂಟ್ ಕಾನ್ಸೋನೆಂಟ್ಸ್ ಸಿ. ನೆಕ್ಸ್ಟ್ ಅಪ್ಪರ್ ಕೇಸ್ ಲೆಟರ್ಸ್ ನ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಅಪ್ಪರ್ ಕೇಸ್ ಲೆಟರ್ಸ್ ಅಥವಾ ಅಪ್ಪರ್ ಕೇಸ್ ಕ್ಯಾರೆಕ್ಟರ್ಸ್ ಅಂತ ಬರೀಬಹುದು, ಏನಾದರೂ ಬರೀ ಯು ಸಿ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಫಂಕ್ಷನ್ ಅಲ್ಲಿ ಲೋಯರ್ ಕೇಸ್ ಇಸ್ ಈಕ್ವಲ್ ಟು ಎಲ್ ಸಿ. ಏನಾಯ್ತು, ಟೋಟಲ್ ಆಗಿ ನಾವು ಕ್ಯಾರೆಕ್ಟರ್ ನ ರೀಡ್ ಮಾಡಿ ಕಂಡುಹಿಡಿದಿರ್ತಕ್ಕಂಥದ್ದನ್ನ ಪ್ರಿಂಟ್ ಮಾಡಿದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ನಾವೀಗ ಜಸ್ಟ್ ಈಗ ಫೈಲ್ ನ ನಾವು ಬರ್ದಿದೀವಿ. ಫೈಲ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಮತ್ತೆ ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಡಿ ಎಫ್ ಕೀವರ್ಡ್. ಡಿ ಎಫ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಡಿ ಎಫ್ ಕ್ರಿಯೇಟ್ ಅಂಡರ್ಸ್ಕೋರ್ ಟೆಕ್ಸ್ಟ್ ಫೈಲ್ ಅಂದ್ರೆ ಇದು ಫಾರ್ಮ್ಯಾಟ್ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡೋ ಫಾರ್ಮ್ಯಾಟ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ಆರ್ಗ್ಯುಮೆಂಟ್ ಅಲ್ಲಿ ಫೈಲ್ ನೇಮ್ ನ ಬರಿತೀವಿ. ಫೈಲ್ ಅಲ್ಲೇನ್ ಮೇಲ್ಗಡೆ ಬರ್ದೀವಲ್ಲ ಅದೇ ರೀತಿ ಫೈಲ್ ನೇಮ್ ನ ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಕಂಟೆಂಟ್ ಅಂದ್ರೆ ನಾವೇನ್ ಬರ್ದಿರ್ತೀವೋ ಆ ಕಂಟೆಂಟ್, ಅಂದ್ರೆ ನಾವೇನ್ ಟೆಕ್ಸ್ಟ್ ಕೊಟ್ಟಿರ್ತೀವೋ ಅದು ಕಂಟೆಂಟ್. ನೆಕ್ಸ್ಟ್ ಕೋಲನ್ನ ಬರಿತೀವಿ. ಇದು ನಾವೇನ್ ಮಾಡ್ತೀವಿ, ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡೋ ರೀತಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕು, ಮತ್ತೆ ಹಾಗೆ ಅವಾಗಲೇ ಏನ್ ಯೂಸ್ ಮಾಡಿವಲ್ಲ ಅದೇ ರೀತಿಯಾಗಿ ಇಲ್ಲಿ ನಾವು ಫೈಲ್ ನ ಓಪನ್ ಮಾಡ್ತೀವಿ. ಸೊ ಇಲ್ಲಿ ವಿತ್ ಅಂತ ಬರೆದು ವಿತ್ ಓಪನ್ ಫೈಲ್ ನೇಮ್ ನ ಓಪನ್ ಮಾಡಬೇಕು. ಮತ್ತೆ ಅಗೇನ್ ಫೈಲ್ ನೇಮ್ ನ ಮೆನ್ಷನ್ ಮಾಡ್ತೀವಿ, ಅಂದ್ರೆ ಫೈಲ್ ನೇಮು. ನೆಕ್ಸ್ಟ್ ಇಲ್ಲಿ ನಾವೇನ್ ಕೊಡ್ತೀವಿ ಅಂದ್ರೆ ಡಬ್ಲ್ಯೂ ಅಂತ ಕೊಡ್ತೀವಿ. ಡಬ್ಲ್ಯೂ ಅಂದ್ರೆ ರೈಟ್ ಮೋಡ್, ಅಂದ್ರೆ ಅದು ನಮಗೆ ಕಂಟೆಂಟ್ ಏನ್ ಕೊಟ್ಟಿರ್ತೀವೋ ಅದು ರೈಟ್ ಆಗಲಿ ಅಂತ. ಅವಾಗಲೇ ನಾವು ತಗೊಂಡಿದ್ದು ರೀಡ್ ಮೋಡ್ ನಲ್ಲಿ, ಇವಾಗ ಏನ್ ಮಾಡ್ತೀವಿ ರೈಟ್ ಮೋಡ್ ಅಲ್ಲಿ ಬರಿತೀವಿ ಆಸ್ ಫೈಲ್.
ಇದು ಬರೆಯೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನಾನು ಔಟ್ಪುಟ್ ನಿಮಗೆ ರನ್ ಮಾಡಿದಾಗ ತೋರಿಸ್ತೀನಿ, ಗೊತ್ತಾಗುತ್ತೆ ಅವಾಗ. ನೆಕ್ಸ್ಟ್ ಏನಾಗುತ್ತೆ, ಫೈಲ್ ಡಾಟ್ ರೀಡ್, ಫೈಲ್ ಡಾಟ್ ರೈಟ್, ಫೈಲ್ ಡಾಟ್ ರೈಟ್ ಅಂದ್ರೆ ನಾವು ರೈಟ್ ಮಾಡಿದ್ದೇನಿರುತ್ತೋ ಅದನ್ನ ರೈಟ್ ಮಾಡ್ತೀವಿ. ಫೈಲ್ ಡಾಟ್ ರೈಟ್ ಕಂಟೆಂಟ್ ಏನು ಕೊಟ್ಟಿರ್ತೀವೋ ಆ ಕಂಟೆಂಟು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫೈಲ್ ಡಾಟ್ ರೈಟ್ ಕಂಟೆಂಟ್. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಫೈಲ್ ನೇಮ್, ಒಂದು ಫೈಲ್ ನೇಮ್ನ ಮೆನ್ಷನ್ ಮಾಡಬೇಕು. ಅಂದರೆ ಫೈಲ್ ನೇಮ್ ಈಸ್ ಈಕ್ವಲ್ ಟು program4.txt. ಅಂದರೆ ನಾವು ಏನೇ ಕಂಟೆಂಟ್ ಕೊಡಲಿ ಆ ಕಂಟೆಂಟ್ ಏನಾಗುತ್ತಪ್ಪ ಅಂದರೆ ಈ program4.txt ಅಂದರೆ ಈ ಫೈಲಲ್ಲಿ ಹೋಗಿ ಅದೇನಾಗುತ್ತೆ, ಸ್ಟೋರ್ ಆಗುತ್ತೆ. ಅದನ್ನ ಡಬಲ್ ಕೋಟ್ಸಲ್ಲಿ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನು ಮಾಡ್ತೀವಪ್ಪ ಅಂದರೆ ಈಗ ಏನಾಯಿತು, ಫೈಲ್ ನೇಮ್ನ ಕೊಟ್ವಿ. ನೆಕ್ಸ್ಟ್ ಕಂಟೆಂಟ್ ಅನ್ನೋದನ್ನ ನಾವು ರನ್ ಮಾಡಿದಾಗ ನಮಗೇನು ಬೇಕಲ್ಲ ಅದಕ್ಕೆ ಡಿಸ್ಪ್ಲೇ ಆಗೋಕ್ಕೆ ಯೂಸ್ ಮಾಡ್ತೀವಿ. ಕಂಟೆಂಟ್ ಈಸ್ ಈಕ್ವಲ್ ಟು ಇನ್ಪುಟ್ ಫಂಕ್ಷನ್ ಎಂಟರ್ ಸೆಂಟೆನ್ಸ್. ಅಂದರೆ ನಾವು ಏನು ಕೊಡಬೇಕಲ್ಲ ಅದನ್ನು ನಾವು ಬರಿತೀವಿ. ಎಂಟರ್ ಸೆಂಟೆನ್ಸ್. ಈ ಬರೆದಿರ್ತಕ್ಕಂಥ ಸೆಂಟೆನ್ಸು ನಮಗೇನಾಗುತ್ತೆ, ಹೋಗಿ ಆ ಫೈಲಲ್ಲಿ program4.txt ಅನ್ನೋ ಫೈಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಕ್ರಿಯೇಟ್ ಟೆಕ್ಸ್ಟ್ ಅಂತ ಬರಿತೀವಿ. ಕ್ರಿಯೇಟ್ ಟೆಕ್ಸ್ಟ್ ಅನ್ನೋದನ್ನ ಯಾಕೆ ಬರಿತೀವಿ ಅಂದರೆ ಇಲ್ಲಿ ನಾವು ಏನು ಕಂಟೆಂಟ್ನ ಕೊಟ್ಟಿರ್ತೀವೋ ಈ ಕಂಟೆಂಟು ಹೋಗಿ ಈ ಟೆಕ್ಸ್ಟ್ ಫೈಲಲ್ಲಿ ಸ್ಟೋರ್ ಆಗಲಿ ಅಂತ ಅರ್ಥ. ಟೆಕ್ಸ್ಟ್ ಫೈಲ್ ನೇಮ್ ಕಂಟೆಂಟ್. ಕೊಟ್ವಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಫಂಕ್ಷನ್ನ ಕಾಲ್ ಮಾಡಬೇಕು. ಫಂಕ್ಷನ್ನ ಕಾಲ್ ಮಾಡೋದು ನಾನು ಅವಾಗಲೇ ಕೌಂಟ್ ಅನ್ನೋ ಫಂಕ್ಷನ್ನ ಕೊಟ್ಟಿದ್ದೀನಿ ಮೇಲ್ಗಡೆ. ಅಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನು ಡಿಫೈನ್ ಕೀವರ್ಡ್ ಮಾಡಿದಲ್ಲ ಕೌಂಟ್ ಅನ್ನೋ ಫಂಕ್ಷನ್ನ ಕೊಟ್ವಿ. ಆ ಕೌಂಟ್ ಫಂಕ್ಷನ್ನು ನಾವೇನು ಮಾಡಬೇಕು, ಕಾಲ್ ಮಾಡಬೇಕು. ಕೌಂಟ್ ಫಂಕ್ಷನ್ ಫೈಲ್ ನೇಮ್ ಅಂತ ಕೊಟ್ಟು ಇಷ್ಟು ಬರೆದ್ರೆ ನಿಮಗೆ 4th ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾವೇನು ಮಾಡಬೇಕು, ಇದನ್ನ ಫೈಲ್ನ ಸೇವ್ ಮಾಡಬೇಕು. ಸೇವ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಫೈಲ್ ಮನೆಗೆ ಹೋಗಿ ಸೇವ್ ಅಂತ ಕೊಡ್ತೀನಿ. ಇಲ್ಲಿ PU4 ನಾನೊಂದು ಫಾರ್ಮೆಟ್ ಇಟ್ಕೊಂಡಿದ್ದೀನಿ, PU2 4.py ಅಂತ ಕೊಟ್ಟರೆ ಅದೇನಾಗುತ್ತೆ, ಪ್ರೋಗ್ರಾಮು ಸೇವ್ ಆಗುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ಈ ಪ್ರೋಗ್ರಾಮ್ನ ರನ್ ಮಾಡಬೇಕು. ರನ್ ಮಾಡಿದಾಗ ಇಲ್ಲಿ ನಮಗೊಂದು ಎರರ್ ತೋರಿಸಿದೆ, ಅನ್ಇಂಡೆಂಟ್ ಡಸಂಟ್ ಮ್ಯಾಚ್ ಎನಿ ಔಟರ್ ಲೆವೆಲ್. ಇಲ್ಲಿ ಪ್ರಿಂಟ್ ಫಂಕ್ಷನ್ ಎಲ್ಲಿ ಫಾರ್ ಲೂಪ್, ಇಲ್ಲಿ ಇಂಡೆಂಟೇಷನ್ ಎರರ್ ಬಂದಿದೆ. ಸೊ ಅದೇ ಲೈನ್ ಕೆಳಗಡೆ ಬರಬೇಕು. ಒಂದು ಲೈನ್ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ಇಂಡೆಂಟೇಷನ್ ಎಲ್ಲ ಬರುತ್ತೆ. ಸೊ ಇವಾಗ ನೋಡ್ರಿ ಪ್ರೋಗ್ರಾಮು ರನ್ ಆಗುತ್ತೆ. ಎಂಟರ್ ಸೆಂಟೆನ್ಸ್ ಅಂದರೆ ನಾವೀಗ ಸೆಂಟೆನ್ಸ್ನ ಬರೀಬೇಕು. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಕಂಪ್ಯೂಟರ್ ಏನಾದರೂ ಕೊಡ್ಬೋದು, ನಾನು ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಡ್ತೀನಿ. ಈ ಕಂಪ್ಯೂಟರ್ ಸೈನ್ಸ್ನಲ್ಲಿ ನೋಡ್ರಿ ಸಿ ಅನ್ನೋದು ಮತ್ತು ಎಸ್ ಅನ್ನೋದು ಎರಡೇ ಏನಿದಾವೆ ಅಪ್ಪರ್ ಕೇಸ್ ಲೆಟರ್ಸ್ ಇದಾವೆ, ಇನ್ನೆಲ್ಲವೂ ಲೋಯರ್ ಕೇಸ್ ಲೆಟರ್ಸು. ಅದಾದಮೇಲೆ ನಮಗೆ AEIOU ಅಂದರೆ ಎರಡು ಅಪ್ಪರ್ ಕೇಸ್ ಲೆಟರ್ಸ್ ಬೇಕು, ಬರ್ತದೆ ಔಟ್ಪುಟ್ ನಮಗೆ. ಆಮೇಲೆ ಓವೆಲ್ಸ್ ಬಂದ್ಬಿಟ್ಟು ನೋಡ್ರಿ, ಒಂದು O ಇದೆ, 1 U, 2 E, 3 4 5 6 ಓವೆಲ್ಸ್ ಇದಾವೆ. ಸೊ ಈಗ ನಾನು ಎಂಟರ್ ಕೊಟ್ಟರೆ ಓವೆಲ್ಸ್ ಇಸ್ ಈಕ್ವಲ್ ಟು 6, ಕಾನ್ಸೋನೆಂಟ್ಸ್ ಇಸ್ ಈಕ್ವಲ್ ಟು ಓವೆಲ್ಸ್ ಬಿಟ್ಟು ಉಳಿದಿರೋವೆಲ್ಲ ಕಾನ್ಸೋನೆಂಟ್ಸು. ಅಪ್ಪರ್ ಕೇಸ್ ಲೆಟರ್ಸು 2 ಇದಾವೆ, ಲೋಯರ್ ಕೇಸ್ ಲೆಟರ್ಸು 13 ಇದಾವೆ. ಟೋಟಲ್ ಆಗಿ ಇದು ನಾವು ಏನು ಕೊಟ್ಟಿರ್ತೀವೋ ಅದು ನಮಗೇನಾಗುತ್ತೆ, ಓವೆಲ್ಸು, ಕಾನ್ಸೋನೆಂಟ್ಸು, ಅಪ್ಪರ್ ಕೇಸ್ ಲೆಟರ್ಸು, ಲೋಯರ್ ಕೇಸ್ ಲೆಟರ್ಸು ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಇದು ನಮಗೆ ನಾವೇನು ಕೊಟ್ಟಿರ್ತೀವೋ ಇದು ಕಂಟೆಂಟು,
ಎಲ್ಲಿ ಸ್ಟೋರ್ ಆಗಿರಬೇಕು, ನಾವು ಏನು ಕೊಟ್ಟಿರ್ತೀವೋ ಫೈಲು ಅದರಲ್ಲಿ ಸ್ಟೋರ್ ಆಗಿರಬೇಕು. ಸೊ ಇಲ್ಲಿ ನಾವೇನು ಕೊಟ್ಟಿವಿ, program4.txt ಅಂತ ಕೊಟ್ಟಿವಿ. ಈ ಫೈಲಲ್ಲಿ ಏನಾಗಿರಬೇಕು, ಟೆಕ್ಸ್ಟ್ ಫೈಲು ಕ್ರಿಯೇಟ್ ಆಗಿರಬೇಕು. ಕ್ರಿಯೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನಾವು ಫೈಲ್ ಮೆನುಗೆ ಹೋಗಿ ಓಪನ್ ಅಂತ ಕೊಡಬೇಕು. ಓಪನ್ ಅಲ್ಲಿ ಇಲ್ಲಿ ನಾವೇನು ಕೊಡ್ಬೇಕಂದ್ರೆ ಇಲ್ಲಿ ಏನು ಕೊಟ್ಟಿರ್ತೀವಲ್ಲ ಅದೇ ಫೈಲ್ ನೇಮ್ನ ಕೊಡಬೇಕು. program4.txt ಆಲ್ರೆಡಿ ಅದು ಕ್ರಿಯೇಟ್ ಆಗಿರುತ್ತೆ. program4.txt ಅಂತ ಓಪನ್ ಅಂತ ಕೊಟ್ಟರೆ ಅಲ್ಲಿ ನಮಗೆ ನಾವು ಏನು ಕಂಟೆಂಟ್ ಕೊಟ್ಟಿರ್ತೀವೋ ಅದು ಡಿಸ್ಪ್ಲೇ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕಂಪ್ಯೂಟರ್ ಸೈನ್ಸ್ ಇದೆ, ನಾನು ಅದನ್ನು ಚೇಂಜ್ ಮಾಡ್ತೀನಿ ಅಂದರೆ ಇನ್ನೊಂದ್ಸರಿ ರನ್ ಮಾಡಿದಾಗ ಬೇರೆ ಏನಾದರೂ ಕೊಡ್ತೀನಿ. ಬೇರೆ ಫಾರ್ ಎಕ್ಸಾಂಪಲ್ ಈಗ PUC ಸೆಕೆಂಡ್ ಇಯರ್ ಅಂತ ಕೊಟ್ಟೆ, PUC ಸೆಕೆಂಡ್ ಇಯರ್ ಅಂತ ಕೊಟ್ಟೆ. ಇದನ್ನ ಕೊಟ್ಟು ಎಂಟರ್ ಕೊಟ್ಟೆ ಅಂತ ಅನ್ಕೊಡ್ರಿ. ಇದರಲ್ಲಿ ಓವಲ್ಸು, ಕಾನ್ಸನೆಂಟ್ಸು, ಅಪ್ಪರ್ ಕೇಸ್ ಲೆಟರ್ಸು, ಲೋಯರ್ ಕೇಸ್ ಲೆಟರ್ಸು ಎಲ್ಲ ಪ್ರಿಂಟ್ ಆಯಿತು. ಈಗ ನಾವು ಟೆಕ್ಸ್ಟ್ ಫೈಲ್ನ ಚೆಕ್ ಮಾಡೋಣ. program4.txt ಚೆಕ್ ಮಾಡಿದರೆ ಇಲ್ಲಿ ನಮಗೆ ಫಸ್ಟ್ ಇನ್ ಕಂಪ್ಯೂಟರ್ ಸೈನ್ಸ್ ಹೋಗಿರುತ್ತೆ. ನಾವು ಇವಾಗ ಏನು ಕೊಟ್ಟಿರ್ತೀವೋ PUC ಸೆಕೆಂಡ್ ಇಯರು ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಈ ಥರ ನಮಗೆ ಪ್ರೋಗ್ರಾಮ್ನ ಬರೆದು ಆ ಪ್ರೋಗ್ರಾಮಲ್ಲಿ ಅಪ್ಪರ್ ಕೇಸ್ ಲೆಟರ್ಸು, ಲೋಯರ್ ಕೇಸ್ ಲೆಟರ್ಸು ಮತ್ತು ಓವಲ್ಸು, ಕಾನ್ಸನೆಂಟ್ಸು ಎಷ್ಟಿದ್ದಾವೆ ಅನ್ನೋದನ್ನು ಕೌಂಟ್ ಮಾಡೋ ಪ್ರೋಗ್ರಾಮ್. ಇದು ನಿಮಗೆ ಲ್ಯಾಬ್ ನಂಬರ್ 4 ಫೋರ್ತ್ ಪ್ರೋಗ್ರಾಮ್.